ವೆಸ್ಟ್ ಇಂಡೀಸ್ ವಿರುದ್ಧದ ಆಪರೇಷನ್ ಕೂಡ ಸಕ್ಸಸ್. 2-2 ಪಂದ್ಯಗಳನ್ನು ಗೆದ್ದು ಟೀಮ್ ಇಂಡಿಯಾ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದೆ. ಅಜೇಯ ಗೆಲುವಿನ ಓಟವನ್ನು ಕಂಟಿನ್ಯೂ ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾದ ಈ ಗೆಲುವಿನ ಕ್ರೆಡಿಟ್ ಎಲ್ಲ ಆಟಗಾರರಿಗೂ ಕೂಡ ಸಿಗಬೇಕು. ಯಾಕಂದ್ರೆ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಆದರೆ ಇದರಲ್ಲಿ ಬೌಲಿಂಗ್ನಲ್ಲಿ ಭಾರತಕ್ಕೆ ಬ್ರಹ್ಮಾಸ್ತ್ರವಾಗಿ ಪರ್ಫಾರ್ಮ್ ಮಾಡಿದ್ದು ಕುಲ್ದೀಪ್ ಯಾದವ್. ಬೌಲಿಂಗ್ನಲ್ಲಿ ಬಿಗ್ ಬ್ರೇಕ್ ಥ್ರೂಗಳನ್ನೇ ತಂದುಕೊಟ್ಟಂತ ಕುಲ್ದೀಪ್ಗೆ ಸುದ್ದಿಯಾಗದೆ ಸದ್ದು ಮಾಡ್ತಿದ್ದಾರೆ. ಭಾರತ ತಂಡಕ್ಕೆ ಕುಲದೀಪದಂತಿರುವ ಕುಲ್ದೀಪ್ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕುಲ್ದೀಪ್ ಯಾದವ್ ಪ್ರಸ್ತುತ ಟೀಮ್ ಇಂಡಿಯಾದ ನಂಬರ್ 1 ಸ್ಪಿನ್ ಬೌಲರ್. ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ ಆಗಿರುವಂತ ಕುಲ್ದೀಪ್ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದ್ದಾರೆ. ಇತ್ತೀಚೆಗೆ ಏಷ್ಯಾ ಕಪ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಕುಲ್ದೀಪ್ ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಮ್ಯಾಚ್ ಅಲ್ಲೂ ಕೂಡ ಭಾರತಕ್ಕೆ ಬಿಗ್ ಸ್ಟ್ರೆಂತ್ ಆಗಿದ್ರು. ಅದರಲ್ಲೂ 2ನೇ ಪಂದ್ಯದ 7ನೇ ಇನ್ನಿಂಗ್ಸ್ ನಲ್ಲಿ ಭಾರತಕ್ಕೆ ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ರು. ಇತ್ತೀಚಿನ ಪಂದ್ಯಗಳಲ್ಲಿ ಕುಲ್ದೀಪ್ ಯಾದವ್ ಬೌಲಿಂಗ್ಗೆ ಬಂದ್ರು ಅಂದ್ರೆ ವಿಕೆಟ್ ಪಕ್ಕ ಎನ್ನುವಂತೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಕೆರೆಬಿಯನ್ ಬ್ಯಾಟರ್ಗಳ ಸಿಂಹ ಸ್ವಪ್ನವಾದ ಕುಲ್ದೀಪ್. ವಿಂಡೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ 2 ಪಂದ್ಯಗಳನ್ನ ಗೆದ್ದು ವಿಂಡೀಸ್ ತಂಡವನ್ನ ವೈಟ್ ವಾಶ್ ಮಾಡಿದೆ. ಭಾರತದ ಈ ಗೆಲುವಿನಲ್ಲಿ ಕುಲ್ದೀಪ್ ಬೌಲಿಂಗ್ ಬಲ ತುಂಬಾನೇ ಇತ್ತು. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಿದ್ದ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಭಾರತಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಶಕ್ತಿಯಾಗಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ 6.1 ಓವರ್ಗಳನ್ನ ಬೌಲ್ ಮಾಡಿ 25 ರನ್ಗಳನ್ನ ನೀಡಿದ್ರು. ಹಾಗೆ 2 ವಿಕೆಟ್ಗಳನ್ನ ಉರುಳಿಸಿದ್ರು. ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ 8.1 ಓವರ್ಗಳನ್ನ ಬೌಲ್ ಮಾಡಿ 23 ರನ್ಗಳನ್ನ ನೀಡಿದ್ರೆ 2 ವಿಕೆಟ್ಗಳನ್ನ ಉರುಳಿಸಿದ್ರು. ಇದೀಗ 2ನೇ ಟೆಸ್ಟ್ ಪಂದ್ಯದಲ್ಲಂತೂ ಬೌಲಿಂಗ್ ನಲ್ಲಿ 5 ವಿಕೆಟ್ ಸಾಧನೆ ಮಾಡಿದ್ದಾರೆ. 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತದ ಪರ ಕುಲ್ದೀಪ್ ಯಾದವ್ 5 ವಿಕೆಟ್ಗಳನ್ನ ಬೇಟೆಯಾಡಿದ್ರು. 26.5 ಓವರ್ಗಳನ್ನ ಬೌಲ್ ಮಾಡಿದಂತ ಕುಲ್ದೀಪ್ 4 ಮೇಡನ್ ಓವರ್ಗಳ ಸಹಿತ 82 ರನ್ಗಳನ್ನ ನೀಡಿದ್ರು. ಹಾಗೆ 5 ವಿಕೆಟ್ಗಳನ್ನ ಉರುಳಿಸಿದ್ರು. ಈ ಮೂಲಕ ವೆಸ್ಟ್ ಇಂಡೀಸ್ ತಂಡವನ್ನ 248 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಭಾರತದ ಮೇನ್ ವೆಪನ್ ಆಗಿದ್ರು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ನಲ್ಲೂ ಕೂಡ 3 ವಿಕೆಟ್ಗಳನ್ನ ತೆಗೆದಿದ್ದಾರೆ. 29 ಓವರ್ಗಳನ್ನ ಬೌಲ್ ಮಾಡಿದಂತ ಕುಲ್ದೀಪ್ 4 ಮೇಡನ್ ಓವರ್ಗಳ ಸಹಿತ 104 ರನ್ಗಳನ್ನ ನೀಡಿ 3 ವಿಕೆಟ್ಗಳನ್ನ ಕಬಳಿಸಿದ್ರು. ಟೋಟಲ್ ಆಗಿ 2 ಪಂದ್ಯಗಳ 4 ಇನ್ನಿಂಗ್ಸ್ಗಳಿಂದ ಸೇರಿ ಒಟ್ಟು 12 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಹಾಗೆ ಈ ಸರಣಿಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಆಗಿದ್ದಾರೆ. 5 ವಿಕೆಟ್ಗಳೊಂದಿಗೆ ವಿಶ್ವ ದಾಖಲೆ ಬರೆದ ಸ್ಪಿನ್ನರ್. ಇನ್ನು ವಿಂಡೀಸ್ ವಿರುದ್ಧ 2ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ 5 ವಿಕೆಟ್ಗಳ ಗೊಂಚಲು ಪಡೆದ ಕುಲ್ದೀಪ್ ಯಾದವ್ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. 5ನೇ ಬಾರಿಗೆ 5 ವಿಕೆಟ್ಗಳ ಈ ಸಾಧನೆ ಇದು. ಈ ಮೂಲಕ ಭಾರತದ ರಿಸ್ಟ್ ಸ್ಪಿನ್ನರ್ ಅಪರೂಪದ ದಾಖಲೆ ಬರೆದಿದ್ದಾರೆ. ಅತಿ ಹೆಚ್ಚು ಬಾರಿ 5 ವಿಕೆಟ್ ಗೊಂಚಲು ಪಡೆದ ಮೊದಲ ಎಡಗೈ ಸ್ಪಿನ್ನರ್ ಎಂಬ ಚರಿತ್ರೆ ಸೃಷ್ಟಿಸಿದ್ದಾರೆ. ಈ ಮೂಲಕ ಇಂಗ್ಲೆಂಡ್ನ ಮಾಜಿ ಸ್ಪಿನ್ನರ್ ಜಾನಿ ವಾರ್ಡ್ಲೆ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಎಡಗೈ ಚೈನಾಮನ್ ಬೌಲರ್ ವಾರ್ಡಲ್ಗಿಂತ ವೇಗವಾಗಿ ಈ ಸಾಧನೆ ಮಾಡಿದ್ದಾರೆ. ಇದರಿಂದಾಗಿ ಚೈನಾಮನ್ ಬೌಲರ್ಗಳಲ್ಲಿ ಈ ಸಾಧನೆಯನ್ನ ವೇಗವಾಗಿ ಮಾಡಿದಂತ ಬೌಲರ್ ಎನಿಸಿಕೊಂಡಿದ್ದಾರೆ. ಜಸ್ಟ್ 15 ಟೆಸ್ಟ್ ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಬೇಟೆಯಾಡಿದ್ದ ಕುಲ್ದೀಪ್. ಇನ್ನು ಏಷ್ಯಾ ಕಪ್ ಟೂರ್ನಿಯಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿದಂತ ಕುಲ್ದೀಪ್ ಯಾದವ್ ಇಡೀ ಟೂರ್ನಿಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. 7 ಪಂದ್ಯಗಳಿಂದ 9.29 ಸರಾಸರಿಯಲ್ಲಿ 17 ವಿಕೆಟ್ಗಳನ್ನ ತೆಗೆದಿದ್ರು. ಅದರಲ್ಲೂ UAE ವಿರುದ್ಧ ನಡೆದ ಪಂದ್ಯದಲ್ಲಿ 7 ರನ್ಗಳನ್ನ ಮಾತ್ರ ನೀಡಿ 4 ವಿಕೆಟ್ಗಳನ್ನ ಬೇಟೆಯಾಡಿದ್ದು ಪಂದ್ಯಾವಳಿಯಲ್ಲಿ ಅವರ ಅತ್ಯುತ್ತಮ ಪ್ರದರ್ಶನವಾಗಿತ್ತು. ಒಂದೇ ಆವೃತ್ತಿಯ ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನ ಪಡೆದ ಬೌಲರ್ ಎಂಬ ದಾಖಲೆ ಕೂಡ ಅವರದ್ದಾಗಿದೆ. ಇನ್ನು ಫೈನಲ್ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನ ವಿರುದ್ಧ ಸ್ಥಿರ ಪ್ರದರ್ಶನ ನೀಡಿ 4 ವಿಕೆಟ್ಗಳನ್ನ ಕಬಳಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದ್ರು. ಹೀಗಾಗಿ ಟೂರ್ನಮೆಂಟ್ನ ದಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ರು. ಭಾರತ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅಷ್ಟೇ ಅಲ್ಲದೆ ODI ಕ್ರಿಕೆಟ್ನಲ್ಲೂ ಕೂಡ ಅವರ ಸಾಧನೆ ಅದ್ಭುತವಾಗಿದೆ. ಅತಿ ವೇಗವಾಗಿ 100 ವಿಕೆಟ್ಗಳನ್ನ ಬೇಟೆಯಾಡಿದಂತ ಭಾರತೀಯ ಬೌಲರ್ಗಳ ಪಟ್ಟಿಯಲ್ಲಿ ಕುಲ್ದೀಪ್ ಯಾದವ್ ನಂಬರ್ 3 ಪ್ಲೇಸ್ನಲ್ಲಿದ್ದಾರೆ. ಮೊಹಮ್ಮದ್ ಶಮಿ 56 ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿ ಫಸ್ಟ್ ಪ್ಲೇಸ್ನಲ್ಲಿದ್ರೆ, ಯಾರ್ಕರ್ ಸ್ಪೆಷಲಿಸ್ಟ್ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ 57 ODI ಪಂದ್ಯಗಳಲ್ಲಿ 100 ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ 3ನೇ ಪ್ಲೇಸ್ನಲ್ಲಿದ್ದು 58 ಪಂದ್ಯಗಳಿಂದ 100 ವಿಕೆಟ್ಗಳನ್ನ ಬೇಟೆಯಾಡಿ ದಾಖಲೆ ಬರೆದಿದ್ದಾರೆ. ಸದ್ಯ ಟೀಮ್ ಇಂಡಿಯಾದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದೆ. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಡಾಮಿನೇಟ್ ಮಾಡ್ತಿರುವಂತಹ ಪ್ಲೇಯರ್ಗಳಿದ್ದಾರೆ. ಹೀಗೆ ಪ್ರತಿ ಸಲ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಾಗ್ಲೂ ಕೂಡ ಒಬ್ಬೊಬ್ರು ಟ್ರೆಂಡಿಂಗ್ ನಲ್ಲಿ ಇರ್ತಾರೆ.
ಬಟ್ ಸದ್ದಿಲ್ಲದೆ ಚರಿತ್ರೆಯನ್ನೇ ಸೃಷ್ಟಿಸ್ತಾ ಇರುವಂತ ಸೂಪರ್ ಸ್ಟಾರ್ ಅಂದ್ರೆ ಅದು ಕುಲ್ದೀಪ್ ಯಾದವ್. ವೈಟ್ ಬಾಲ್ ಮತ್ತು ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಪ್ರಸ್ತುತ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿದ್ದಾರೆ. ನಿಮಗೂ ಕೂಡ ಕುಲ್ದೀಪ್ ಬೌಲಿಂಗ್ ಇಂಪ್ರೆಸಿವ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.